ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗೆದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಆ ಕಾಡಿನ ಮಧ್ಯದಲ್ಲಿದೆ ಒಂದು ಆಲದ ಮರ. ಹಗಲಲ್ಲಿ ಮಾಮೂಲಾಗಿ ಕಾಣುವ ಈ ಮರ ರಾತ್ರಿ ಆದರೆ ಅಲ್ಲಿ ನಡೆಯುವ ಚಟುವಟಿಕೆಗಳು ಎಂಥ ಧೈರ್ಯವಂತನನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ, ಹೌಹಾರಿಸುತ್ತೆ. ಎಷ್ಟೇ ಹುಷಾರಾಗಿ ಪರಾಮರ್ಶಿಸಲು ಹೋದರೂ ಅರ್ಥವಾಗದೆ ರಹಸ್ಯವಾಗಿ ಕಾಡುತ್ತೆ. ಹಾಗಾದರೆ ಅಲ್ಲಿ ನಡೆಯುತ್ತಿರುವುದಾದರೂ ಏನು? ಈ ಭೂಮಿ ನೋಡಲು ಮಾಮೂಲಾಗಿ ಕಂಡರೂ ಇದರ ಮೇಲಿನ ಎಷ್ಟೋ ಸ್ಥಳಗಳು ವಿಶೇಷವಾಗಿ ಕಾಣಿಸುತ್ತವೆ. ಸಕಲ ಜೀವಕೋಟಿಗಳ ಮುಂದೆ ಅಚ್ಚರಿಗಳನ್ನ ಉಂಟು ಮಾಡುತ್ತವೆ, ಬೆಚ್ಚಿ ಬೀಳಿಸುತ್ತವೆ. ಕೆಲವೊಂದು ಸಾರಿ ಭಯಾನಕತೆಯನ್ನ ಉಂಟು ಮಾಡುತ್ತವೆ, ಘೋರವಾಗಿ ಕಾಣುತ್ತವೆ. ಇಂತಹ ಭಯಾನಕತೆಗೆ ನೇರ ಸಾಕ್ಷಿಯಾಗಿ ನಿಂತಿದೆ ಒಂದು ಕಾಡು. ಅದೊಂದು ದೂರದಿಂದ ಮಾಮೂಲಾಗಿ ಕಾಣುವ ಕಾಡು. ಕಾಡಿನ ತುಂಬ ಮರಗಳು. ಹಗಲು ನೋಡೋದಕ್ಕೆ ಚಂದ, ರಾತ್ರಿಯಾದರೆ ಈ ಕಾಡಿನಲ್ಲಿ ನಡೆಯುವ ವಿಚಿತ್ರ ಎಂಥವರನ್ನು ಕೂಡ ಬೆಚ್ಚಿ ಬೀಳಿಸುತ್ತೆ, ದಿಗ್ಭ್ರಾಂತಗೊಳಿಸುತ್ತೆ. ಯಾಕಂದ್ರೆ ಈ ಕಾಡಿನ ಮಧ್ಯದಲ್ಲಿದೆ ಒಂದು ಭಯಾನಕ ಆಲದ ಮರ. ರಾತ್ರಿಯಾದರೆ ಸಾಕು, ಈ ಮರದ ಕೆಳಗೆ ಒಂದು ವಿಚಿತ್ರ ಧ್ವನಿಯಲ್ಲಿ ಮಂತ್ರಪಠನ ಕೇಳಿಬರುತ್ತೆ. ಆ ಧ್ವನಿ ಮನುಷ್ಯನದೆಂದು ಊಹೆ ಮಾಡಲು ಕಷ್ಟವೆನಿಸುತ್ತೆ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಬರ್ತಾ ಮರ ಹತ್ರ ಬಂದಿದ ತಕ್ಷಣ ಏನೋ ವಿಚಿತ್ರವಾದ ಒಂದು ಸೌಂಡು. ಆ ಥರ ನಾನು ಎಲ್ಲೂ ಕೇಳಲಿಲ್ಲ, ನೋಡೂ ಇಲ್ಲ. ಈ ಥರ ಸೌಂಡು ಒಂಥರ ಏನೋ ಓಮ್ ಅನ್ನಂಗೆ, ಮರ ಎಲ್ಲ ಅಲ್ಗಾಡೋದು, ಇಂಥವೆಲ್ಲ ವಿಚಿತ್ರವಾಗಿ ಆಗ್ತೈತೆ. ರಾತ್ರಿಯ ಹೊತ್ತು ಆ ಕಾಡಿನ ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಆ ವಿಚಿತ್ರ ಧ್ವನಿ ಕೇಳಿಬಂದು ಹತ್ತಿರ ಹೋಗಲು ಧೈರ್ಯ ಸಾಲದೆ ಅಲ್ಲಿಂದ ಎದ್ದು ಬಿದ್ದು ಹಲವರು ಓಡಿ ಹೋಗಿದ್ದಾರೆ. ಕೆಲವರು ಚಳಿ ಜ್ವರ ಆವರಿಸಿ ವಾರಾನುಗಟ್ಟಲೆ ಹಾಸಿಗೆ ಹಿಡಿದಿದ್ದಾರೆ. ಕೆಲವು ದಿನಗಳ ಹಿಂದೆ ಕೆಲಸ ಬಿಟ್ಟು ಬರ್ತಾ ಇರ್ಬೇಕಾರೆ ಹೀಗೆ ಗಾಡಿ ಕೈ ಕೊಟ್ಬಿಡ್ತು. ಇನ್ನು ನಮ್ಮೂರು ಬೇರೆ ಸ್ವಲ್ಪ ದೂರನೇ, ಬಸ್ಸಿನ ಕನ್ವೀನಿಯೆಂಟೂ ಕಡಿಮೆ. ಹಾಗಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಶಾರ್ಟ್ಕಟ್ ರಸ್ತೆಯಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಈ ರಸ್ತೆಯಲ್ಲಿ ಬರ್ತಾ ಇರ್ಬೇಕಾರೆ ವಿಚಿತ್ರವಾದ ಶಬ್ದಗಳು ಕೇಳಿಸೋದು. ಮರದ ಹತ್ರ ಬಂದಾಗ ಮಂತ್ರಪಠಣ ಎಲ್ಲ ಶುರು ಆಗ್ತಾಯಿತ್ತು. ಫಸ್ಟು ನನಗೆ ತುಂಬಾ ಗಾಬರಿ ಬಿದ್ದುಬಿಟ್ಟೆ. ಕೈ ಕಾಲೆಲ್ಲ ಓಡಲಿಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಭಯಾನಕ ಇದೆ, ತುಂಬಾ ಇದೆ. ಇವರು ಕೃಷ್ಣ, ಈ ಕಾಡಿನ ಪಕ್ಕದ ಹಳ್ಳಿಯ ರೈತ. ಇವರಿಗೆ ಉಡ ಮತ್ತು ಮೊಲಗಳ ಬೇಟೆಯಾಡುವುದೆಂದರೆ ಎಲ್ಲಿಲ್ಲದ ಪ್ರೀತಿ. ಹಗಲೆಲ್ಲ ಕಾಡಿನಲ್ಲಿ ಬೇಟೆಗೆ ಇರುವ ಜಾಗವನ್ನ ಗುರುತು ಮಾಡಿಕೊಳ್ತಾ ಇದ್ರು. ರಾತ್ರಿಯ ಹೊತ್ತು ಬೇಟೆಯಾಡ್ತಾ ಇದ್ರು. ಬೇಟೆ ಆಡೋದಂದರೆ ತುಂಬ ಇಷ್ಟ. ನೈಟ್ ಹೊತ್ತು ಮೊಲದ ಬೇಟೆ ಆಡ್ತಾ ಇರ್ತೀನಿ ನಾವಾಗಾಗ. ಇದಕ್ಕೂ ಮೊದಲು ಆ ಕಾಡಿನ ಆ ಮರದತ್ತ ಹೋಗಬೇಡಿ, ಅಲ್ಲಿ ದೆವ್ವವಿದೆ, ಅದು ರಾತ್ರಿಯ ಹೊತ್ತು ವಿಚಿತ್ರ ಸದ್ದು ಮಾಡುತ್ತದೆ, ಜನರನ್ನ ಹೆದರಿಸುತ್ತೆ, ಹತ್ತಿರ ಹೋದರೆ ಸಾಯಿಸಿಬಿಡುತ್ತೆ ಎಂದು ಹಲವರು ಮಾತನಾಡ್ತಾ ಇದ್ರು. ಈ ಸತ್ಯ ಗೊತ್ತಿದ್ರೂ ಇವರು ಒಂದಿನ ರಾತ್ರಿ ಮೊಲಗಳ ಬೇಟೆ ಹುಡುಕುತ್ತಾ ಕಾಡಲ್ಲಿ ಓಡಾಡ್ತಾ ಇರ್ತಾರೆ. ಆಕಸ್ಮಿಕವಾಗಿ ಆ ಮರದತ್ತ ಹೋಗುತ್ತಾರೆ. ಅಲ್ಲಿ ಇವರು ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆಯುತ್ತೆ. ಅದುವೇ ಆ ಮರದ ಕಡೆಯಿಂದ ವಿಚಿತ್ರ ಧ್ವನಿಯಲ್ಲಿ ಮಂತ್ರಪಠನ ಕೇಳಿಬಂದದ್ದು. ನಿಂತಲ್ಲಿಯೇ ಇವರ ಕಾಲು ಥರ ನಡುಗಿ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾರೆ.
ಮರದ ಬೇಟೆ ಹೋಗ್ಬೇಕಾದ್ರೆ ಮನೇಲಿ ಹೇಳ್ತಾಯಿದ್ರು ಆ ಕಡೆ ಜಾಗ ಸರಿಯಿಲ್ಲ ಹೋಗ್ಬೇಡ ಮರ ಕಡೆ ಅಂತ, ತುಂಬ ದೆವ್ವ ಅದು ಇದು ಇದೆ ಅಂತೆ. ನಾವು ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಬೇಟೆಗೆ ಹೋದ್ರಿ. ಅಲ್ಲಿ ವಿಪರೀತ ಸೌಂಡ್ ಬರ್ತಾಯಿತ್ತು, ಒಂಥರ ಪೂಜಾರಿದು ವಿಚಿತ್ರವಾಗಿ ಮಂತ್ರ ಹೇಳೋ ಥರ ಬರ್ತಾಯಿತ್ತು. ಆಗಾಗ ಅದನ್ನು ಕಂಡು ಭಯ ಬಿದ್ದು ಮನೆಗೆ ಓಡೋಗ್ಬಿಟ್ಟೆ. ಆವತ್ತು ಹೆದರಿದ ಇವರು ಅಂದಿನಿಂದ ರಾತ್ರಿಯ ಹೊತ್ತು ಬೇಟೆಯಾಡುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಈಗ ಎಲ್ಲ ಬಿಟ್ಬಿಟ್ಟಿದ್ದೀವಿ ಸರ್. ಆವತ್ತು ಭಯ ಬಿದ್ದು ಬಿಟ್ಬಿಟ್ಟಿದ್ದೀವಿ. ಈಗ ಬೇಟೆ ಆಡೋದು ಈಗ ಹೋಗಲ್ಲ ಸರ್, ರಾತ್ರಿ ಎಲ್ಲ ಹೋಗಲ್ಲ. ಇವರು ರಾಮಚಂದ್ರಪ್ಪ, ಈ ಕಾಡಿನ ಪಕ್ಕದ ಹಳ್ಳಿಯ ರೈತ. ಈ ಕಾಡಿನಾಚೆ ಇವರ ಗದ್ದೆ ಇದೆ. ಈ ಕಾಡನ್ನ ದಾಟಿಕೊಂಡೇ ಇವರ ಗದ್ದೆಗೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಆ ದಿನ ಗದ್ದೆಗೆ ಹೋದ ಇವರು ಗದ್ದೆಯಲ್ಲಿ ಕೆಲಸ ಮಾಡುತ್ತಾ ಮೈಮರೆತಿರುತ್ತಾರೆ. ಪ್ರತಿದಿನ ಕತ್ತಲಾಗೋ ಮುಂಚೆನೆ ಮನೆ ಸೇರ್ತಾ ಇದ್ದ ಇವರಿಗೆ ಆ ದಿನ ಸೂರ್ಯ ಮಾಯವಾಗಿ ಕತ್ತಲಾವರಿಸಿದ್ದು ಮರೆತೇ ಹೋಗಿರುತ್ತೆ. ಆ ಮರದ ಹತ್ತಿರ ನಡೆಯುವ ವಿಚಿತ್ರಗಳ ಬಗ್ಗೆ ಕೇಳಿದ್ದರಿಂದ ಇವರಿಗೆ ಭಯವಾಗತೊಡಗುತ್ತೆ. ಕಾಡಿನ ದಾರಿ ಕ್ರಮಿಸಿ ಮನೆಗೆ ಸೇರುವುದು ಕಷ್ಟವೆನಿಸುತ್ತೆ. ಆದರೂ ಧೈರ್ಯ ಮಾಡಿ ಆ ದಾರಿಯಲ್ಲಿ ನಡೆದುಕೊಂಡು ಮನೆ ಸೇರಲೇಬೇಕೆಂದು ಹೊರಡುತ್ತಾರೆ. ಎದೆ ಡವಢವ ಹೊಡೆದುಕೊಳ್ತಾ ಇರ್ತದೆ. ನಮ್ಮ ಜಮೀನಿಗೆ ಹೋಗ್ಬೇಕಂದ್ರೆ ಈ ತೋಪ್ ಮುಖಾಂತರನೇ ಹೋಗ್ಬೇಕು ನಾವು. ಅದೇ ದಾರಿನಾಗ ನಾನು ಡೈಲಿ ಸಾಯಂಕಾಲ ಬಂದುಬಿಡ್ತಾ ಇದ್ದೆ. ಊರು ಜನ ಅಂತ ಇದ್ದರು, ನೈಟ್ ಆದರೆ ತೊಂದರೆ ಆಗ್ತವಪ್ಪ, ಲೇಟ್ ಆದರೆ ಬರಬೇಡ ನೀನು ಆ ರೋಡಾಗ, ಬೇರೆ ರೋಟಾಗಿ ಬಾ ಅಂತಾಯಿದ್ರು. ನಾನು ಕೇರ್ ಮಾಡ್ತಾಯಿಲ್ಲ, ಏನಾಗಲ್ಲ ಬಿಡು ಅಂದ್ಬಿಟ್ಟು. ಸರಿ, ನಾನು ಅನಿವಾರ್ಯವಾಗಿ ರಾತ್ರಿ ಟೈಮಲ್ಲಿ ಬರಬೇಕಂದ್ರೆ ತುಂಬ ಲೇಟ್ ಆಗಿಬಿಡ್ತು. ಕಾಡಿನ ಸುಮಾರು ದಾರಿಯನ್ನು ತುಡಿಯುತ್ತಾ ಮುಂದೆ ಬರುತ್ತಾರೆ. ಅಷ್ಟೊತ್ತಿಗೆ ಆ ಆಲದ ಮರದ ಸ್ಥಳ ಸಮೀಪಿಸಿತು. ಆಗ ಇದ್ದಕ್ಕಿದ್ದಂತೆ ಆ ಮರದ ಕಡೆಯಿಂದ ಮಂತ್ರ ಪಠಣದ ಧ್ವನಿ ಕೇಳಿಬರತೊಡಗುತ್ತೆ. ಒಮ್ಮೆಲೆ ಎದೆಯಲ್ಲಿ ಢವಢವ ಜೋರಾಗುತ್ತೆ. ಇದು ಆ ದೆವ್ವದ ಕೆಲಸವೇ ಎಂದು ಭಾವಿಸಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಸರಿ, ಬರಬೇಕಂದ್ರೆ ಒಂದು 50-60 ಮೀಟ್ರಿಗೆ ಸೌಂಡ್ ಬಂತು ನಮಗೆ. ಒಂಥರ ಏನು ಓಂ ನಮಃ ಶಿವಾಯ ಅಂತ. ಏನಪ್ಪ ಜನ ಅಂತ ಇದ್ರಲ್ಲ, ಈ ತೋಪ್ ಕಡೆ ಬಂದರೆ ಟೈಮ್ ಆದಮೇಲೆ ಸೌಂಡ್ ಬರ್ತಾ ಅಂದ್ಬಿಟ್ಟು ನೋಡೋಣ ಅಂದು ಹತ್ರ ಬಂದು ನೋಡ್ತೀನಿ. ಒಂಥರ ಸೌಂಡ್ ಜಾಸ್ತಿ ಆಗ್ತಾಯಿದೆ. ನನಗೆ ಮುಂದೆ ಬರೋಕ್ಕೆ ಧೈರ್ಯ ಸಾಕಾಗಿಲ್ಲ. ನೋಡಿಬಿಟ್ಟು ಹಿಂದೆ ಓಡಿಬಿಟ್ಟೆ ಸರ್ ನಾನು. ಇದಾದ ನಂತರ 7-8 ದಿನ ಚಳಿ ಜ್ವರ ಆವರಿಸಿ ಹಾಸಿಗೆ ಹಿಡಿದಿದ್ದರಂತೆ. ಹೋಗ್ತೀನಿ, ಹೋದ ತಕ್ಷಣ ಏಕ್ದಮ್ ಸ್ಟಾರ್ಟ್ ಜ್ವರ. ಆ್ಯಕ್ಚುಲಿ ಆ ಸೌಂಡ್ಗೆ 4-5 ದಿವಸ ಜ್ವರ ಬಂದು ಮನೆಯಾಗಿದ್ದು. ಈ ಭಯಾನಕ ಆಲದ ಮರದ ಹತ್ತಿರ ಹಗಲು ಹೊತ್ತಲ್ಲೇ ಹೋಗಲು ಜನ ಹೆದರುತ್ತಾರಂತೆ. ಇಂತಹ ಭಯಾನಕ ಕಾಡಿನ ಆಲದ ಮರದ ಸುದ್ದಿ ಸ್ಥಳೀಯರೊಬ್ಬರ ಮುಖಾಂತರ ನಮ್ಮ ಕಿವಿ ಮುಟ್ಟಿತ್ತು. ನಿಜಕ್ಕೂ ಆ ಆಲದ ಮರದ ಬಗ್ಗೆ ನಮ್ಮಲ್ಲಿ ಕುತೂಹಲ ಮೂಡಿತ್ತು. ಕೂಡಲೇ ನಮ್ಮ ತಂಡ ಅಲ್ಲಿಗೆ ಹೋಗಲು ಸಿದ್ಧವಾಗುತ್ತೆ. ಒಂದು ಅಮಾವಾಸ್ಯೆಯ ಸಾಯಂಕಾಲ ಅದೇನಿದೆ ನೋಡಲೇಬೇಕೆಂದು ಆ ಕಾಡನ್ನ ಹುಡುಕಿಕೊಂಡು ಹೊರಟೇ ಬಿಟ್ಟಿತ್ತು. ಆ ಭಯಾನಕ ಆಲದ ಮರದ ರಹಸ್ಯವನ್ನ ಬಯಲು ಮಾಡಲು ಹೊರಟಿದ್ದ ನಮ್ಮ ತಂಡ ಆ ಕಾಡು ತಲುಪುತ್ತಾ ಅಲ್ಲೇನಾಗುತ್ತೆ ನೋಡೋಣ ಒಂದು ಬ್ರೇಕ್ನ ನಂತರ. ತುಂಬಾನೇ ಕುತೂಹಲದಿಂದ ಹೊರಟಿದ್ದ ನಮ್ಮ ತಂಡ ಆ ಕಾಡಿನ ಪಕ್ಕದ ಊರನ್ನ ತಲುಪಿದಾಗ ರಾತ್ರಿ ಆಗಿತ್ತು. ಅಲ್ಲಿ ಆ ಸ್ಥಳೀಯರ ಗುಂಪು ನಮ್ಮ ತಂಡವನ್ನ ಸ್ವಾಗತಿಸಿತ್ತು. ಮುಂದೆ ನಡೆದದ್ದೆಲ್ಲ ಭಯಾನಕತೆಯನ್ನ ಸೃಷ್ಟಿ ಮಾಡಿತ್ತು.
ಕೇಳತೀರದ ಕುತೂಹಲದಿಂದ ಆಸಕ್ತಿಯಿಂದ ಆ ಅಮಾವಾಸ್ಯೆಯ ಸಂಜೆ ಆ ಕಾಡನ್ನ ಹುಡುಕುತ್ತಾ ಹೊರಟಿತ್ತು ನಮ್ಮ ತಂಡ. ತೀರಾ ಇಕ್ಕಟ್ಟಾದ ಮಣ್ಣು ರೋಡನ್ನ ತುಳಿದು ನಾವು ಆ ಕಾಡಿನ ಊರನ್ನ ಸಮೀಪಿಸಿದ್ದೆವು. ನಾವು ಊರನ್ನ ತಲುಪಿದಾಗ ರಾತ್ರಿ 10 ಗಂಟೆ. ನಮ್ಮನ್ನ ಅಲ್ಲಿಗೆ ಬರ ಹೇಳಿದ್ದ ಸ್ಥಳೀಯರ ಗುಂಪು ನಮಗೆ ಎದುರುಗೊಂಡಿತು. ನಾವು ಕಾರಿನಿಂದ ಕೆಳಗಿಳಿಯುತ್ತಲೇ ನಮ್ಮನ್ನ ಸ್ವಾಗತಿಸಿತು. ಅದರಲ್ಲಿಯ ಕೆಲವರು ನಾವು ಬೇಡವೆಂದರೂ ಹೋಗುವ ಧೈರ್ಯ ಮಾಡ್ತಾ ಇದ್ದೀರ, ಏನು ಆಘಾತ ಕಾದಿದೆಯೋ ಏನು ಎಂದು ಸ್ವಲ್ಪ ನಕಾರಾತ್ಮಕವಾಗಿ ಮಾತಾಡಿದರು. ಜಾಸ್ತಿ ಗುರು, ಒಂದ್ಸರಿ ನೋಡೋಣ ಏನಾಗುತ್ತೆ ಆಗ್ಲೇ. ಆ ಥರ ಪ್ರಾಣ ಇದಾರ ಇಲ್ಲಿ. ಈಗ ಆಧುನಿಕ ಯುಗದಲ್ಲಿ ದೆವ್ವಭೂತ ಅನ್ಬಾರ್ದಲ್ವಾ? ಹೌದಾ? ಏನಿದೆ ಕಂಡು ಹಿಡಿಯೋಣ. ಬಸ್ ಓಕೆ ಸರ್, ನೋಡೇ ಬಿಡೋಣ. ಆದರೂ ನಾವು ನೋಡಲೇಬೇಕು, ಆ ರಹಸ್ಯವನ್ನ ಬಯಲು ಮಾಡಲೇಬೇಕೆಂದು ಹಠ ಹಿಡಿದಾಗ ಸ್ಥಳೀಯರು ನಮ್ಮನ್ನ ಆ ಕಾಡಿನತ್ತ ಕರೆದೊಯ್ಯತೊಡಗಿದರು. ಅಷ್ಟರಲ್ಲಿ ಆ ಊರಿನ ದಂಪತಿ ನಾವು ಆ ಸ್ಥಳಕ್ಕೆ ಹೊರಟಿರುವುದನ್ನ ವಿರೋಧಿಸಿದರು. ಆ ಕಾಡಿನ ಮರದ ಭಯಾನಕತೆಯನ್ನ ವಿವರಿಸಿದರು. ನಾವು ಅದನ್ನ ಲೆಕ್ಕಿಸದೆ ಹಾಗೆ ಮುಂದುವರೆದಿದ್ದು. ಹೋಗ್ಬೇಡ್ರ, ಮನೆಗೆ ಹೋಗ್ರೆ. ಕೃಷ್ಣ ನಿನ್ ಮನೆಗ್ ನಡಿ, ಅವ್ರು ಹೋಗ್ಲಿ. ಏನ್ ನೀನ್ ಬೇಡ, ನೀವು ಹೋಗೋದು ಬೇಡ, ವಾಪಸ್ ಹೋಗಿ. ಹೋಗಲ್ಲ ಬಿಡಿ, ಬೇಡ ವಾಪಸ್ ಹೋಗಿ ನೀವು. ಸ್ಥಳೀಯರು ಮತ್ತೆ ನಮ್ಮನ್ನ ನೇರವಾಗಿ ಆ ಕಾಡಿನ ದಾರಿಯತ್ತ ಕರೆದೊಯ್ಯತೊಡಗುತ್ತಾರೆ. ಎಲ್ಲರಲ್ಲೂ ಆ ಆಲದ ಮರದ ಹತ್ತಿರ ಏನಿದೆ ನೋಡುವ ತಬಕ. ನಿಜಕ್ಕೂ ಅಲ್ಲಿ ದೆವ್ವವಿರ್ಬೋದೇ? ಈಗಿನ ಕಾಲದಲ್ಲೂ ಈ ದೆವ್ವ ಭೂತವೆಂದ್ರೆ ಜನ ನಗಲ್ವ? ಹಾಗಾದ್ರೆ ಜನರೇ ಹೆದರಿಸ್ತಾ ಇರ್ಬೋದೇ? ಜನರ್ಯಾಕೆ ಅಷ್ಟೊತ್ತಲ್ಲಿ ಆ ಭಯಂಕರ ಕಾಡಿನ ಮಧ್ಯದ ಆ ಆಲದ ಮರದ ಕೆಳಗೆ ಹೋಗಿ ಹೆದರಿಸ್ತಾರೆ? ಹೀಗೆ 10 ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಮತ್ತೆ ಝೇಂಕರಿಸ್ತಾ ಇದ್ವು. ಆದರೆ ಅಲ್ಲಿ ಏನಿದೆ ನೋಡಬೇಕು, ಇದಕ್ಕೆ ಉತ್ತರವನ್ನ ಅಲ್ಲಿಯೇ ಕಂಡುಕೊಳ್ಳಬೇಕೆಂದು ಆತುರದಲ್ಲಿ ಹೆಜ್ಜೆ ಹಾಕಿದ್ದು. ಎಲ್ಲರ ಮುಖದಲ್ಲೂ ಭಯ. ಆದರೆ ಆ ಭಯವನ್ನ ಕುತೂಹಲದ ಹೆಜ್ಜೆಗಳು ಮರೆಮಾಚಿದ್ವು. ಎಲ್ಲರೂ ಆ ಮರದ ರಹಸ್ಯವನ್ನ ಬಯಲು ಮಾಡುವ ತಬಕದಲ್ಲಿ ಹೆಜ್ಜೆ ಹಾಕಿದ್ದೆವು. ಹಾಗೆ ಕಾಡಿನ ದಾರಿ ಕ್ರಮಿಸುತ್ತಾ ಸುಮಾರು ದೂರ ಮುಂದೆ ಬಂದೆವು. ಅಷ್ಟರಲ್ಲಿ ನಾವು ಬೆಚ್ಚಿ ಬೀಳುವಂತಹ ಒಂದು ಸಂಗತಿ ಎದುರಾಗಿತ್ತು. ಅದು ನಾವು ಹೊರಟಿದ್ದ ದಾರಿಯ ಪಕ್ಕದ ತೋಪಿನಲ್ಲಿ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ ಒಂದು ಆಕೃತಿ ಎದುರಾಗಿತ್ತು. ತಕ್ಷಣವೇ ಎಲ್ಲರೂ ಹೆದರಿದ್ದೆವು. ಆದರೂ ಆ ಭಯದಿಂದಲೇ ಆ ಆಕೃತಿ ಯಾವುದೆಂದು ನೋಡುವ ಕುತೂಹಲ ಹೆಚ್ಚಿತ್ತು. ಎಲ್ಲರೂ ಆ ತೋಪಿನಲ್ಲಿ ಆ ಆಕೃತಿಯನ್ನ ಬೆನ್ನಟ್ಟಿದ್ದೆವು. ಆದರೆ ಆ ಆಕೃತಿ ಮಾಯಾ ಜಿಂಕೆಯಂತೆ ಗೋಚರಿಸಿ ಆ ತೋಪಿನ ಗಿಡಗಳ ಮಧ್ಯೆ ಮರೆಯಾಗಿ ಬಿಟ್ಟಿತ್ತು. ಯಾರಿಗೂ ಕೂಡ ಮುಂದೆ ದಾರಿ ಕಾಣದಿದ್ದಾಗ ಮುಂದೆ ಆ ತೋಪಿನೊಳಗೆ ಹೋಗುವ ಧೈರ್ಯವಿರಲಿಲ್ಲ. ಅದನ್ನ ಮುಂದೆ ಬೆನ್ನಟ್ಟಲಾಗದೆ ಅಲ್ಲಿಂದ ವಾಪಸ್ಸಾಗಿದ್ದಿತು. ನಿಂತಂಗಿದೆ ಸರ್ ಅಲ್ಲಿ.
ಇಂಥಲ್ಲ ಎಲ್ಲಿ ಮಾಯ ಆಯ್ತಲ್ಲ ಕಾಣ್ತಾನೆ. ಮನುಷ್ಯ ಇರ್ಬೋದಾ? ಮನುಷ್ಯ ಹೆಂಗೆ ಸರ್ ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಓಡಾಡ್ತಾನೆ? ಕಣ್ಣಂಗೆ ಮಾಯ ಕಣ್ಣಂಗೆ ಹೋಯ್ತಲ್ಲ ಸರ್ ಅದು ಇದರಲ್ಲಿ ಮಾಯ. ಬನ್ನಿ ಕಣ್ಣಂಗೆ ಹೋಯ್ತು. ಮುಂದೆ ಬನ್ನಿ ಮರದ ಹತ್ರ ನೋಡೋಣ. ಬನ್ನಿ ಹೊರಟೋಗಿ ಬೇಡ ನಡಿ ಹೊರಟೋಗಿ ನಡಿ. ಎಲ್ಲರ ಮುಖಗಳಲ್ಲೂ ಆತಂಕ ಮಡುಗಟ್ಟಿತ್ತು. ಮುಂದೇನಾಗುತ್ತೋ ಎಂಬ ಭಯ ತಾಂಡವವಾಡ್ತಾ ಇತ್ತು. ಆ ಆಕೃತಿ ಯಾವುದು? ನಿಜಕ್ಕೂ ಅದು ದೆವ್ವವಿರ್ಬೋದಾ? ಇಲ್ಲ ಮನುಷ್ಯರೇ ನಮ್ಮನ್ನ ಹೆದರಿಸಲು ಆ ವೇಷ ತೊಟ್ಟು ಆ ತೋಪಿನಲ್ಲಿ ಅಲೆದಾಡುತ್ತಿದ್ದಾರಾ ಎಂಬ ಪ್ರಶ್ನೆಗಳು ಮೂಡಿತು. ಅದೇ ಯೋಚನೆಯಲ್ಲಿಯೇ ಮುಂದೆ ನಡೆದೆವು. ಹಾಗೆ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಕಾಡಿನ ಮಧ್ಯದಲ್ಲಿ ಬೆಂಕಿ ಉರಿತಾಯಿತು. ಆ ಕಾಡಿನ ಮಧ್ಯದಲ್ಲಿ ಅದು ಇಷ್ಟೊತ್ತಲ್ಲಿ ಈ ಬೆಂಕಿ ನಮಗೆಲ್ಲರಿಗೂ ಆಶ್ಚರ್ಯವೆನಿಸಿತ್ತು. ಅಕ್ಕಪಕ್ಕದಲ್ಲಿ ಹುಡುಕಿದ್ರೆ ಯಾರೂ ಇಲ್ಲ. ನಮ್ಮಲ್ಲಿ ಭಯ ಇನ್ನೂ ಜೋರಾಗಿತ್ತು. ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಗೋಚರವಾಗಿ ಬೆನ್ನಷ್ಟುವಷ್ಟರಲ್ಲಿ ಮಾಯವಾದ ಆ ಆಕೃತಿ ಇಲ್ಲಿ ತನ್ನಿಂದ ತಾನೇ ಹತ್ತಿ ಉರಿಯುತ್ತಿರುವ ಬೆಂಕಿ ಏನಿರಬಹುದು? ನಿಜಕ್ಕೂ ಅದು ಆ ದೆವ್ವದ ಕೆಲಸವೇ? ಇಲ್ಲ ಯಾರಾದರೂ ಪ್ಲ್ಯಾನ್ ಮಾಡಿ ಜನರನ್ನು ಹೆದರಿಸಲು ಮಾಡ್ತಾ ಇರ್ಬೋದೇ? ಅರ್ಥವಾಗದೆ ಮತ್ತೆ ಗೊಂದಲ ಶುರುವಾಗಿತ್ತು. ಆದರೂ ಅದೇನಾದರೂ ಆಗಲಿ, ನಾವು ಆ ಆಲದ ಮರವನ್ನು ತಲುಪಲೇಬೇಕು. ಆ ರಹಸ್ಯವನ್ನು ಬಯಲು ಮಾಡಲೇಬೇಕೆಂದು ಅಲ್ಲಿಂದ ಮುಂದೆ ಹೆಜ್ಜೆ ಹಾಕಿದ್ವು. ನಾವು ಹಾಗೂ ಹೀಗೂ ಆ ಆಲದ ಮರ ತಲುಪಬೇಕಾದ ಅರ್ಧ ದಾರಿಯನ್ನು ಮಾತ್ರ ತಲುಪಿದೆವು. ಅಷ್ಟೊತ್ತಿಗೆ ನಡೆದು ಎಲ್ಲರೂ ಸುಸ್ತಾಗಿದ್ದೆವು. ಭಯದಲ್ಲಿ ತತ್ತರಿಸಿದ ಗುಂಪಿನಲ್ಲಿಯ ಕೆಲವರು ತಮ್ಮಿಂದ ಮುಂದೆ ನಡೆಯಲಾಗದು, ಇಲ್ಲಿ ಎದುರಾಗುತ್ತಿರುವ ಸಂಗತಿಗಳನ್ನು ನೋಡಿದರೆ ಮುಂದೇನೋ ಆಘಾತ ಕಾದಂತೆ ಕಾಣುತ್ತೆ, ನಾವು ಮುಂದೆ ಬರುವುದಿಲ್ಲ ಎಂದು ಖ್ಯಾತೆ ತೆಗೆದಿದ್ರು. ಏನು ಇಲ್ಲಿವರೆಗೂ ಬಂದು ಬರಕ್ಕಾಗಲ್ಲ ಅಂದ್ರೆ ಯಾವ ಶೋಕಿ ಮರ ನಿಮ್ಗೆ? ಏನು ಅಯ್ಯೋ ಇಲ್ಲಿವರೆಗೂ ಅಂತ ಅಂದ್ಬಿಡಿ ಪ್ರಾಣ ಕಳ್ಕೊಳ್ಳಕ್ಕಾಗುತ್ತಾ? ಪ್ರಾಣ ಅಂದ್ರೆ ಏನು ಮತ್ತೆ ಇಲ್ಲ ಆಗಲ್ಲ ನಾವು ಬರಕ್ಕಾಗಲ್ಲ. ವಿಜಯ್ ಆ ವಿಚಿತ್ರ ಆಕೃತಿ ತನ್ನಿಂತಾನೇ ಹತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ಕಂಡ ನಮಗೆಲ್ಲ ಆತಂಕ ಶುರುವಾಗಿತ್ತು. ಅದರಲ್ಲೂ ಗ್ರಾಮಸ್ಥರ ತಂಡ ನಾವು ಮುಂದೆ ಬರಲ್ಲ ಅಂತ ನಿರ್ಧಾರ ಮಾಡಿಬಿಟ್ರು. ಹಾಗಾದರೆ ಮುಂದೇನಾಗುತ್ತೆ? ನಮ್ಮ ತಂಡ ಆ ಕಾಡಿನ ಆಲದ ಮರ ತಲುಪುತ್ತಾ? ನೋಡೋಣ ಒಂದು ಬ್ರೇಕ್ ಆದಮೇಲೆ. ನಡೆದು ಸುಸ್ತಾಗಿ ಕುಳಿತಿದ್ದ ತಂಡದಲ್ಲಿ ಕೆಲವರಿಗೆ ನಿರುತ್ಸಾಹ, ಮುಂದೆ ಹೋಗಲು ಭಯ. ಇದರ ಮಧ್ಯದಲ್ಲಿಯೇ ಉಳಿದ ಕೆಲವರು ಮುಂದೆ ಹೋಗಿ ಮರದ ರಹಸ್ಯ ಬಯಲು ಮಾಡಲು ಗಟ್ಟಿ ನಿರ್ಧಾರ ಮಾಡ್ತಾರೆ. ಇದರಿಂದ ಉಳಿದವರು ಅನಿವಾರ್ಯವಾಗಿ ಅವರನ್ನ ಹಿಂಬಾಲಿಸುತ್ತಾರೆ. ಭಯದಲ್ಲಿ ಸುಸ್ತಾಗಿ ಬಂಡೆಗಳ ಮೇಲೆ ಕುಳಿತಿದ್ದ ತಂಡದಲ್ಲಿ ಕೆಲವರಿಗೆ ಆತಂಕ ಎದುರಾಗಿತ್ತು. ನಾವು ಮುಂದೆ ಬರೋದಿಲ್ಲ ಎಂಬ ಮಾತು ಕೇಳಿ ಬರ್ತಾ ಇತ್ತು. ಆದರೆ ನಮ್ಮ ತಂಡ ಮತ್ತು ಇನ್ನುಳಿದ ಸ್ಥಳೀಯರು ಇವರು ಬರದಿದ್ರೆ ಬಿಡ್ಲಿ, ನಾವು ಹೋಗಿ ಮರದ ರಹಸ್ಯವನ್ನ ಭೇದಿಸಲೇಬೇಕೆಂದು ನಿರ್ಧರಿಸಿ ಮೇಲೇಳುತ್ತಾರೆ. ಇದನ್ನು ನೋಡಿ ಬರಲ್ಲ ಎಂದು ಖ್ಯಾತೆ ತೆಗೆದವರಿಗೆ ವಾಪಸ್ಸು ಊರು ತಲುಪಲು ಭಯವಾಗಿತ್ತು. ಅನಿವಾರ್ಯವಾಗಿ ನಮ್ಮನ್ನ ಹಿಂಬಾಲಿಸಿದ್ರು. ಮತ್ತೆ ಕಾಡಿನ ದಾರಿ ತುಳಿಯುತ್ತಾ ನಮ್ಮ ತಂಡ ಮುಂದೆ ಹೊರಟಿತ್ತು. ದಾರಿ ಕ್ರಮಿಸಿದಂತೆ ಎಲ್ಲರ ಮುಖದಲ್ಲೂ ಭಯದ ಛಾಯೆ ಜೋರಾಗತೊಡಗಿತ್ತು. ಅದೇ ಆತಂಕದಲ್ಲಿಯೇ ನಮ್ಮ ತಂಡ ಸುಮಾರು ದೂರ ಆ ಕಾಡಿನ ದಾರಿ ತುಳಿದಿತ್ತು. ಅಷ್ಟರಲ್ಲಿ ನಮಗೆ ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಬೆಟ್ಟ ಎದುರಾಗಿತ್ತು. ನಾವು ಮರವನ್ನು ತಲುಪಲು ಆ ಬೆಟ್ಟವನ್ನು ಹತ್ತಿ ಇಳಿಯಬೇಕಾಗಿತ್ತು. ಆಗ ಮಧ್ಯರಾತ್ರಿ ನಡೆದು ಸುಸ್ತಾಗಿ ಎಲ್ಲರ ಹೆಜ್ಜೆಗಳು ಭಾರವಾಗಿದ್ದವು. ಸ್ವಲ್ಪ ಸುಸ್ತು ಸುಧಾರಿಸಿಕೊಂಡು ಮುಂದೆ ಕ್ರಮಿಸಬೇಕೆಂದು ನಿರ್ಧರಿಸಿ ಅಲ್ಲಿ ಕುಳಿತೆವು. ತಂಡದಲ್ಲಿ ಮತ್ತೆ ನಾವು ಮುಂದೆ ಬರೋದಿಲ್ಲ ಎಂಬ ಖ್ಯಾತೆ ಶುರುವಾಯಿತು. ಆದರೆ ತಂಡದ ಬಹುತೇಕ ಜನರ ಅಭಿಪ್ರಾಯ ಒಂದಾದಾಗ ಎಲ್ಲರೂ ಎದ್ದು ಮುಂದೆ ಹೆಜ್ಜೆ ಹಾಕುತ್ತಾರೆ.
ಹಾಗೆ ಕೆಂಪು ಗುಡ್ಡದ ಇಕ್ಕಟ್ಟಾದ ದಾರಿಯಲ್ಲಿ ನಡೆಯುತ್ತಾ ಹೊರಡುತ್ತೇವೆ. ಅದು ತುಂಬ ಕಠೋರವಾದ ದಾರಿಯಾಗಿತ್ತು. ಆ ದಾರಿಯನ್ನ ಕ್ರಮಿಸಿ ಇನ್ನರ್ಥ ಮೈಲಿ ನಡೆದರೆ ಆಲದ ಮರವನ್ನ ತಲುಪಬಹುದಾಗಿತ್ತು. ಎಲ್ಲರ ಮುಖದಲ್ಲೂ ಭಯದ ಛಾಯೆ ಎದ್ದು ಕಾಣತೊಡಗಿತ್ತು. ಮನದಲ್ಲಿ ದುಗುಡ ಹೆಚ್ಚಿತ್ತು. ಆತಂಕದಲ್ಲಿಯೇ ನಾವು ಆ ಮರದ ಹತ್ತಿರ ಸಮೀಪಿಸಿದ್ದೆವು. ಇದ್ದಕ್ಕಿದ್ದಂತೆ ಎಲ್ಲರೂ ನಿಂತಲ್ಲಿಯೇ ನಿಂತು ಬಿಟ್ಟರು. ಯಾಕಂದ್ರೆ ಸ್ಥಳೀಯರ ಹೇಳಿಕೆ ಸುಳ್ಳಾಗಿರಲಿಲ್ಲ. ಆ ಆಲದ ಮರದ ಕಡೆಯಿಂದ ವಿಚಿತ್ರ ಧ್ವನಿಯಲ್ಲಿ ಮಂತ್ರಪಠನ ಕೇಳಿ ಬರ್ತಾ ಇತ್ತು. ಆ ಧ್ವನಿ ಯಾವುದರ ಧ್ವನಿ ಎಂದು ಯಾರಿಗೂ ಸರಿಯಾಗಿ ಅರ್ಥವಾಗುವುದಿಲ್ಲ. ಅದು ನಿಜಕ್ಕೂ ದೆವ್ವದ ಧ್ವನಿಯೇ ಇರಬೇಕು ಎಂಬ ಪ್ರಶ್ನೆ ಮೂಡಿತು. ದೆವ್ವದ ಬಾಯಲ್ಲಿ ದೇವರ ಮಂತ್ರ, ಅದರಲ್ಲೂ ಈ ಆಧುನಿಕ ಯುಗದಲ್ಲಿ ದೆವ್ವ ಭೂತವೆಂದರೆ ನಂಬಬೇಕು. ನಮಗೆ ಹಾಸ್ಯಾಸ್ಪದ ಅನ್ನಿಸಿತ್ತು. ಸುಮಾರು ಹೊತ್ತು ಆ ಧ್ವನಿಯನ್ನ ಆಲಿಸುತ್ತಾ ಹಾಗೆಯೇ ನಿಂತುಕೊಂಡೆವು. ಸ್ಥಳೀಯರು ತಾವು ಅದೇ ಧ್ವನಿಯನ್ನೇ ಕೇಳಿ ಹೆದರಿದ ವಿಷಯ ವ್ಯಕ್ತಪಡಿಸಿದರು. ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆ ಮರದ ಕೆಳಗೆ ಹೋಗಿ ನೋಡಲೇಬೇಕೆಂದು ಕುತೂಹಲ ಜಾಸ್ತಿಯಾಗಿತ್ತು. ಕಾತುರ ಹೆಚ್ಚಿತ್ತು. ಕೂಡಲೇ ಅಲ್ಲಿಂದ ಧೈರ್ಯ ಮಾಡಿ ಆ ಮರದತ್ತ ಬಂದೇ ಬಿಟ್ಟು ಆಗ ಎಲ್ಲರ ಕಣ್ಣ ಮುಂದೆ ಗೋಚರವಾಗಿತ್ತು ಒಂದು ಆಕಾರ. ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಅದು ಒಬ್ಬ ಅಘೋರಿ ಸಾಧುವೊಬ್ಬ ಆ ಮರದ ಕೆಳಗೆ ಕುಳಿತು ಆ ಮಂತ್ರ ಪಠನ ಮಾಡ್ತಾ ಇದ್ದ. ಎಲ್ಲರೂ ಅವನ ರೂಪವನ್ನ ನೋಡಿ ಹೆದರಿದ್ರು. ಅವನು ಮಾನವನೆಂದು ಖಾತ್ರಿಯಾದ ಮೇಲೆ ಅವನ ಹತ್ತಿರ ಹೋಗಿ ಮಾತನಾಡುವ ಧೈರ್ಯ ಮಾಡಿದ. ಶರಣ ಅಪ್ಪಾಜಿಗಳ ಮಕ್ಕಳ ಎಲ್ಲಿಂದ ಬಂದ್ರಿ? ದೂರದಿಂದ ಬಂದಿದ್ದೀರಿ. ಯಾಕಪ್ಪ ಈ ಕಾಡಿಗೆ ಯಾಕೆ ಬಂದ್ರಿ? ಇಲ್ಲಿ ಶಿವ ಇದ್ದಾನೆ, ಅದಕ್ಕೋಸ್ಕರ ಇಲ್ಲಿ ಕುಂತಿದ್ದ. ಈ ಕಾಡು ಮಧ್ಯದಲ್ಲಿ ಈ ರಾತ್ರಿಯಲ್ಲಿ? ಹೌದಪ್ಪ, ರಾತ್ರಿ ಟೈಮೇ ಭಗವಂತ ಬರುತ್ತೆ. ಹತ್ತಿರ ಹೋದಂತೆ ಆ ಅಘೋರಿಯ ಆರ್ಭಟ ಜೋರಾಗಿತ್ತು. ಇದು ನನ್ನ ಜಾಗ, ನಾನಿಲ್ಲಿ ಏನು ಬೇಕಾದರೂ ಮಾಡುತ್ತೇನೆ. ಶಿವನನ್ನ ಒಲಿಸಿಕೊಳ್ಳಲು ಇಲ್ಲಿ ತಪಸ್ಸು ಮಾಡ್ತಾ ಇದ್ದೇನೆ. ನನ್ನನ್ನು ನೋಡಿ ಜನ ಹೆದರಿ ಹೋದ್ರೆ ನಾನೇನು ಮಾಡಲಿ ಎಂದು ಆರ್ಭಟಿಸಿದ. ನನ್ನ ತಪಸ್ಸನ್ನು ಕೆಡ್ಸಕ್ ಬಂದಿದ್ರ? ಯಾಕೆ ಬಂದಿದ್ ನೀವು ಇಲ್ಲಿ? ತಪಸ್ ಕೆಡ್ಸೋದಲ್ಲ ರೀ, ಈ ತರ ಇಲ್ಲಿ ಜನಕ್ಕೆ ಇದು ಮೋಸ ಮಾಡೋದು ಚೆನ್ನಾಗಿರುತ್ತಾ? ಇದು ಯಾರು ಮೋಸ ಮಾಡಿದ್ದಾರೆ? ಮೋಸ ಮಾಡ್ಕೊಂಡೆ ಎಲ್ಲ ಐತೆ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ಯಾರು ಹೇಳಿದ್ದು? ನಮ್ಮನ್ನು ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಬಿಡದೆ ತೆರಳಲು ಹೇಳಿದ್ದ. ರಾಮ, ನೀವು ಹೋಗ್ಬೇಕು ನೋಡಿ. ಈಗ ನಿಮ್ಮನ್ನು ಕಳಿಸ್ತೇನೆ, ನಾನು ಹೋಗೋದಿಲ್ಲ. ನಾವು ಅಲ್ಲಿಂದ ಪಕ್ಕಕ್ಕೆ ಬಂದು ಕುಳಿತು ಆ ಅಘೋರಿ ಏನು ಮಾಡುತ್ತಾನೆ ನೋಡಲೇಬೇಕೆಂದು ಕುಳಿತುಕೊಂಡೆವು. ಆ ಅಘೋರಿ ನಾವು ಕುಳಿತಿದ್ದನ್ನ ಲೆಕ್ಕಿಸದೆ ತನ್ನ ಯೋಗದ ಭಂಗಿಗಳನ್ನ ಮಾಡುತ್ತಾ ತನ್ನ ಮಂತ್ರ ಪಠನ ಮುಂದುವರೆಸಿದ್ದ. ನಮ್ಮ ಕ್ಯಾಮರಾಮ್ಯಾನ್ ಅವನ ಎಲ್ಲ ಆಟಗಳನ್ನ ಅವನಿಗೆ ಗೊತ್ತಿಲ್ಲದೆ ಸೆರೆ ಹಿಡಿದಿದ್ದ.
ಯಾವಾಗ ಮಂಪರು ಆವರಿಸಿತ್ತೋ ಗೊತ್ತಿಲ್ಲ. ನಾವು ಕುಳಿತಲ್ಲಿಯೇ ನಿದ್ರೆಗೆ ಜಾರಿದ್ದೆವು. ಕಣ್ಣು ಬಿಟ್ಟಾಗ ಬೆಳಕು ಹರಿದಿತ್ತು. ಎದುರುಗಡೆ ಮರದ ಕೆಳಗೆ ನೋಡಿದರೆ ಅಲ್ಲಿ ಆ ಸಾಧು ಇರಲಿಲ್ಲ. ಬಹುಶಃ ಹಗಲೆಲ್ಲ ಭಿಕ್ಷಾಟನೆಗೆ ಊರು ಸುತ್ತಿ ರಾತ್ರಿಯ ಹೊತ್ತು ಆ ಮರದ ಕೆಳಗೆ ತಪಸ್ಸಿಗೆ ಕುಳಿತುಕೊಳ್ಬೋದು ಅನ್ನಿಸಿತ್ತು. ಕೊನೆಗೂ ಆ ಆಲದ ಮರದ ರಹಸ್ಯ ಬಯಲಾಗಿತ್ತು. ಎಷ್ಟು ದಿನ ಆ ಮರದ ಕೆಳಗೆ ಆ ಅಘೋರಿ ಸಾಧುವೆ ಕುಳಿತುಕೊಂಡು ಆ ಮಂತ್ರ ಪಠನ ಮಾಡ್ತಾ ಇದ್ದದಂತೂ ನಿಜವಾಗಿತ್ತು. ಈ ರಹಸ್ಯವನ್ನ ಭೇದಿಸಲಾಗದೆ ಅದಕ್ಕೆ ಸ್ಥಳೀಯರು ದೆವ್ವದ ಕತೆ ಕಟ್ಟಿದ್ದಾರೆಂದೆನಿಸಿತು. ನಮ್ಮ ಜೊತೆಗೆ ಬಂದ ಸ್ಥಳೀಯರಿಗೆ ಆ ಮರದ ರಹಸ್ಯ ಬಯಲಾದಾಗ ಎಲ್ಲರ ಮುಖದಲ್ಲೂ ನಗೆ ಜಾಲಾಡಿತ್ತು. ಇಷ್ಟು ದಿನ ಜನರಲ್ಲಿ ಭಯ ಹುಟ್ಟಾಕಿ ರಹಸ್ಯವಾಗಿ ಕಾಡ್ತಾ ಇದ್ದ ಈ ಮರದ ಸ್ಥಳವೇ ತಮಿಳುನಾಡಿನ ಡಂಗ್ನಿ ಕೋಟೈ ತಾಲೂಕಿನ ಮಂಚಿಬೆಟ್ಟದ ಸರಹದ್ದಿನಲ್ಲಿ. ಅದೇ ಗುಂಗಿನಲ್ಲಿ ನಾವು ಅಲ್ಲಿಂದ ಮತ್ತೆ ಕಾಡಿನ ದಾರಿಯಲ್ಲಿ ವಾಪಸ್ಸಾಗಿದ್ದೆವು. ಆ ಕಾಡಿನ ಪಕ್ಕದ ಊರು ತಲುಪಿ ಕಾರು ಹತ್ತಿ ವಾಪಸ್ಸಾಗುವಾಗ ಸೂರ್ಯ ನೆತ್ತಿಯ ಮೇಲಿದ್ದ. ಅಘೋರಿಯೊಬ್ಬ ಏಕಾಗ್ರತೆ ಬಯಸಿ ಮರದ ಹತ್ತಿರ ಬರುವ ಜನರಿಗೆ ಭಯವನ್ನ ಹುಟ್ಟಿಸಿ ಯಾರೋ ಹತ್ತಿರ ಸುಳಿದಂತೆ ಮಾಡಿ ಶಿವನನ್ನ ಒಲಿಸಿಕೊಳ್ಳಲು ತಪಸ್ಸು ಮಾಡುತ್ತಿರುವುದನ್ನ ನೋಡಿದರೆ ಎಂಥವರಿಗೂ ಕೂಡ ಹಾಸ್ಯಾಸ್ಪದ ಅನಿಸ್ತಿತ್ತು. ಈಗಿನ ಕಾಲದಲ್ಲೂ ಇದು ಸಾಧ್ಯನಾ ಅನ್ನೋ ಅನಿಸಿಕೆ ಮೂಡಿಸ್ತಿತ್ತು. ಆದರೆ ವಿಜ್ಞಾನ ಏನೇ ಅಂದರೂ, ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದಿದ್ರೂ ಕೂಡ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.